ವೆಲ್ಕಮ್ ಬ್ಯಾಕ್. ಚಡಚಣ ಎಸ್ಬಿಐ ಬ್ಯಾಂಕ್ನಲ್ಲಿ ದರೋಡೆ ಕೇಸ್, ಮೂವರು ದರೋಡೆಕೋರರು ಅರೆಸ್ಟ್. ಬಿಹಾರ್ ಮೂಲದ ರಾಕೇಶ್ ಕುಮಾರ್, ಸಹಾನಿ, ರಾಜ್ಕುಮಾರ್ ಪಾಸ್ವಾನ್, ರಕ್ಷಕ್ ಕುಮಾರ್ ಸೆರೆಯಾಗಿರೋದು. ಇವರಿಂದ 9 ಕೆಜಿ ಚಿನ್ನ, 86 ಲಕ್ಷ ರೂಪಾಯಿ ನಗದು ಜಪ್ತಿ ಮಾಡಿದ್ದಾರೆ. ವಿಜಯಪುರದಲ್ಲಿ ಎಡಿಜಿಪಿ ಹಿತೇಂದ್ರ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. 16ನೇ ತಾರೀಕು ಎಸ್ಬಿಐನಲ್ಲಿ ದರೋಡೆ ನಡೆದಿತ್ತು. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಬ್ಯಾಂಕ್ನೇ ದರೋಡೆ ಮಾಡ್ತಿದಾರಲ್ಲಪ್ಪ, ಇನ್ನು ನಮ್ಮ ದುಡ್ಡು ಎಲ್ಲಿಡೋಣ, ಚಿನ್ನ ಎಲ್ಲಿಡೋಣ, ಏನು ಕತೆ ಇದು ಸೇಫ್ಟಿ ವಿಚಾರ ಅನ್ನುವಂಥ ಆತಂಕ ನೋಡಿ. ನೀವೀಗ ನೋಡ್ತಾ ಇರುವಂತಹ ದೃಶ್ಯಗಳೇನಿದೆ ಅವು ಕಡಲೆ ಬೀಜದ ಪ್ಯಾಕೆಟ್ ಅಲ್ಲ, ಚಿನ್ನ. ಅದು ಅಷ್ಟೊಂದು ಚಿನ್ನವನ್ನ ಎಗರಿಸ್ಕೊಂಡು ಹೋಗಿದ್ರು ಅವರು ಖದೀಮ್ರು. 9 ಕೆಜಿ ಚಿನ್ನ ಇದೆ ಅಲ್ಲಿ, 9 ಕೆಜಿ 100 ಗ್ರಾಮ್ ಚಿನ್ನ, 86,31,000 ರೂಪಾಯಿ ನಗದು. ಇದೆಲ್ಲವನ್ನು ಇವರಿಂದ ಜಪ್ತಿ ಮಾಡಿದ್ದಾರೆ. ಚಡಚಣದ ಎಸ್ಬಿಐ ಬ್ಯಾಂಕ್ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲವನ್ನು ಕೂಡ ಈಗ ರಿಕವರ್ ಮಾಡಿದ್ದಾರೆ. ಈ ಬಗ್ಗೆ ವಿಜಯಪುರದಲ್ಲಿ ಎಡಿಜಿಪಿ ಹಿತೇಂದ್ರ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಹಲವಾರು ಕಾರಣಗಳು ನಾವು ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಸೆಕ್ಯೂರಿಟಿ ವ್ಯವಸ್ಥೆಗಳು ಏನು ಬ್ಯಾಂಕ್ ಅಲ್ಲಿ ಇರಬೇಕಾಗಿದೆ ಅದು ಅಪೇಕ್ಷಿತ ಮಟ್ಟದಲ್ಲಿ ಕೆಲವು ಕಡೆ ಇಲ್ಲ. ಅದನ್ನ ಒಂದು ಗುರಿ ಇಟ್ಕೊಂಡು ಮಾಡ್ದಂಗೆ ಕಾಣ್ತಾ ಇದೆ. ಮತ್ತು ಎಲ್ಲಾ ಕೇಸ್ಗಳಲ್ಲೂ ಕೂಡ ಆರೋಪಿಗಳು ಪತ್ತೆ ಆಗಿ ಅರೆಸ್ಟ್ ಕೂಡ ನಾವು ಮಾಡಿದ್ವಿ. ಸೆಕ್ಯೂರಿಟಿ ಬಗ್ಗೆ ಆರ್ಬಿಐ ಏನ್ ಗೈಡೆನ್ಸ್ ಆರ್ಬಿಐದು ಕೂಡ ಗೈಡ್ಲೈನ್ಸ್ ಇದೆ. ಕೆಲವರು ಕಡೆ ಏನಾಗಿದೆ, ಬ್ಯಾಂಕ್ಗಳವರು ಕಾಸ್ಟ್ ಕಟಿಂಗ್ ಮೆಜರ್ಸ್ ತರ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ನಮ್ಗೆ ಒಂದು ಅಭಿಪ್ರಾಯ ಇದೆ. ಇದನ್ನ ಡಿಜಿ ಅವರ ಮಟ್ಟದಲ್ಲಿ, ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ ಆರ್ಬಿಐ ವೆಲ್ಕಮ್ ಬ್ಯಾಕ್. ಚಡಚಣ ಎಸ್ಬಿಐ ಬ್ಯಾಂಕ್ನಲ್ಲಿ ದರೋಡೆ ಕೇಸ್, ಮೂವರು ದರೋಡೆಕೋರರು ಅರೆಸ್ಟ್. ಬಿಹಾರ್ ಮೂಲದ ರಾಕೇಶ್ ಕುಮಾರ್, ಸಹಾನಿ, ರಾಜ್ಕುಮಾರ್ ಪಾಸ್ವಾನ್, ರಕ್ಷಕ್ ಕುಮಾರ್ ಸೆರೆಯಾಗಿರೋದು. ಇವರಿಂದ 9 ಕೆಜಿ ಚಿನ್ನ, 86 ಲಕ್ಷ ರೂಪಾಯಿ ನಗದು ಜಪ್ತಿ ಮಾಡಿದ್ದಾರೆ. ವಿಜಯಪುರದಲ್ಲಿ ಎಡಿಜಿಪಿ ಹಿತೇಂದ್ರ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. 16ನೇ ತಾರೀಕು ಎಸ್ಬಿಐನಲ್ಲಿ ದರೋಡೆ ನಡೆದಿತ್ತು. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಬ್ಯಾಂಕ್ನೇ ದರೋಡೆ ಮಾಡ್ತಿದಾರಲ್ಲಪ್ಪ, ಇನ್ನು ನಮ್ಮ ದುಡ್ಡು ಎಲ್ಲಿಡೋಣ, ಚಿನ್ನ ಎಲ್ಲಿಡೋಣ, ಏನು ಕತೆ ಇದು ಸೇಫ್ಟಿ ವಿಚಾರ ಅನ್ನುವಂಥ ಆತಂಕ ನೋಡಿ. ನೀವೀಗ ನೋಡ್ತಾ ಇರುವಂತಹ ದೃಶ್ಯಗಳೇನಿದೆ ಅವು ಕಡಲೆ ಬೀಜದ ಪ್ಯಾಕೆಟ್ ಅಲ್ಲ, ಚಿನ್ನ. ಅದು ಅಷ್ಟೊಂದು ಚಿನ್ನವನ್ನ ಎಗರಿಸ್ಕೊಂಡು ಹೋಗಿದ್ರು ಅವರು ಖದೀಮ್ರು. 9 ಕೆಜಿ ಚಿನ್ನ ಇದೆ ಅಲ್ಲಿ, 9 ಕೆಜಿ 100 ಗ್ರಾಮ್ ಚಿನ್ನ, 86,31,000 ರೂಪಾಯಿ ನಗದು. ಇದೆಲ್ಲವನ್ನು ಇವರಿಂದ ಜಪ್ತಿ ಮಾಡಿದ್ದಾರೆ. ಚಡಚಣದ ಎಸ್ಬಿಐ ಬ್ಯಾಂಕ್ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲವನ್ನು ಕೂಡ ಈಗ ರಿಕವರ್ ಮಾಡಿದ್ದಾರೆ. ಈ ಬಗ್ಗೆ ವಿಜಯಪುರದಲ್ಲಿ ಎಡಿಜಿಪಿ ಹಿತೇಂದ್ರ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಹಲವಾರು ಕಾರಣಗಳು ನಾವು ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಸೆಕ್ಯೂರಿಟಿ ವ್ಯವಸ್ಥೆಗಳು ಏನು ಬ್ಯಾಂಕ್ ಅಲ್ಲಿ ಇರಬೇಕಾಗಿದೆ ಅದು ಅಪೇಕ್ಷಿತ ಮಟ್ಟದಲ್ಲಿ ಕೆಲವು ಕಡೆ ಇಲ್ಲ. ಅದನ್ನ ಒಂದು ಗುರಿ ಇಟ್ಕೊಂಡು ಮಾಡ್ದಂಗೆ ಕಾಣ್ತಾ ಇದೆ. ಮತ್ತು ಎಲ್ಲಾ ಕೇಸ್ಗಳಲ್ಲೂ ಕೂಡ ಆರೋಪಿಗಳು ಪತ್ತೆ ಆಗಿ ಅರೆಸ್ಟ್ ಕೂಡ ನಾವು ಮಾಡಿದ್ವಿ. ಸೆಕ್ಯೂರಿಟಿ ಬಗ್ಗೆ ಆರ್ಬಿಐ ಏನ್ ಗೈಡೆನ್ಸ್ ಆರ್ಬಿಐದು ಕೂಡ ಗೈಡ್ಲೈನ್ಸ್ ಇದೆ. ಕೆಲವರು ಕಡೆ ಏನಾಗಿದೆ, ಬ್ಯಾಂಕ್ಗಳವರು ಕಾಸ್ಟ್ ಕಟಿಂಗ್ ಮೆಜರ್ಸ್ ತರ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ನಮ್ಗೆ ಒಂದು ಅಭಿಪ್ರಾಯ ಇದೆ. ಇದನ್ನ ಡಿಜಿ ಅವರ ಮಟ್ಟದಲ್ಲಿ, ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ ಆರ್ಬಿಐ ವೆಲ್ಕಮ್ ಬ್ಯಾಕ್. ಚಡಚಣ ಎಸ್ಬಿಐ ಬ್ಯಾಂಕ್ನಲ್ಲಿ ದರೋಡೆ ಕೇಸ್, ಮೂವರು ದರೋಡೆಕೋರರು ಅರೆಸ್ಟ್. ಬಿಹಾರ್ ಮೂಲದ ರಾಕೇಶ್ ಕುಮಾರ್, ಸಹಾನಿ, ರಾಜ್ಕುಮಾರ್ ಪಾಸ್ವಾನ್, ರಕ್ಷಕ್ ಕುಮಾರ್ ಸೆರೆಯಾಗಿರೋದು. ಇವರಿಂದ 9 ಕೆಜಿ ಚಿನ್ನ, 86 ಲಕ್ಷ ರೂಪಾಯಿ ನಗದು ಜಪ್ತಿ ಮಾಡಿದ್ದಾರೆ. ವಿಜಯಪುರದಲ್ಲಿ ಎಡಿಜಿಪಿ ಹಿತೇಂದ್ರ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. 16ನೇ ತಾರೀಕು ಎಸ್ಬಿಐನಲ್ಲಿ ದರೋಡೆ ನಡೆದಿತ್ತು. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಬ್ಯಾಂಕ್ನೇ ದರೋಡೆ ಮಾಡ್ತಿದಾರಲ್ಲಪ್ಪ, ಇನ್ನು ನಮ್ಮ ದುಡ್ಡು ಎಲ್ಲಿಡೋಣ, ಚಿನ್ನ ಎಲ್ಲಿಡೋಣ, ಏನು ಕತೆ ಇದು ಸೇಫ್ಟಿ ವಿಚಾರ ಅನ್ನುವಂಥ ಆತಂಕ ನೋಡಿ. ನೀವೀಗ ನೋಡ್ತಾ ಇರುವಂತಹ ದೃಶ್ಯಗಳೇನಿದೆ ಅವು ಕಡಲೆ ಬೀಜದ ಪ್ಯಾಕೆಟ್ ಅಲ್ಲ, ಚಿನ್ನ. ಅದು ಅಷ್ಟೊಂದು ಚಿನ್ನವನ್ನ ಎಗರಿಸ್ಕೊಂಡು ಹೋಗಿದ್ರು ಅವರು ಖದೀಮ್ರು. 9 ಕೆಜಿ ಚಿನ್ನ ಇದೆ ಅಲ್ಲಿ, 9 ಕೆಜಿ 100 ಗ್ರಾಮ್ ಚಿನ್ನ,
86,31,000 ರೂಪಾಯಿ ನಗದು ಇದೆಲ್ಲವನ್ನು ಇವರಿಂದ ಜಪ್ತಿ ಮಾಡಿದ್ದಾರೆ. ಚಡಚಣದ SBI ಬ್ಯಾಂಕ್ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲವನ್ನು ಕೂಡ ಈಗ ರಿಕವರ್ ಮಾಡಿದ್ದಾರೆ. ಈ ಬಗ್ಗೆ ವಿಜಯಪುರದಲ್ಲಿ ADGP ಹಿತೇಂದ್ರ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಇದಕ್ಕೆ ಹಲವಾರು ಕಾರಣಗಳು ನಾವು ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಸೆಕ್ಯೂರಿಟಿ ವ್ಯವಸ್ಥೆಗಳು ಏನು ಬ್ಯಾಂಕ್ ಅಲ್ಲಿ ಇರ್ಬೇಕಾಗಿದೆ ಅದು ಅಪೇಕ್ಷಿತ ಮಟ್ಟದಲ್ಲಿ ಕೆಲವು ಕಡೆ ಇಲ್ಲ. ಅದನ್ನ ಒಂದು ಗುರಿ ಇಟ್ಕೊಂಡು ಮಾಡ್ದಂಗೆ ಕಾಣ್ತಾ ಇದೆ. ಮತ್ತು ಎಲ್ಲಾ ಕೇಸ್ಗಳಲ್ಲೂ ಕೂಡ ಆರೋಪಿಗಳು ಪತ್ತೆ ಆಗಿ ಅರೆಸ್ಟ್ ಕೂಡ ನಾವು ಮಾಡಿದ್ವಿ. ಸೆಕ್ಯೂರಿಟಿ ಬಗ್ಗೆ RBI ಏನ್ ಗೈಡೆನ್ಸ್ ನಿಮ್ ಕೋಆರ್ಡಿನೇಷನ್ ಬಿಟ್ವೀನ್ ಪೊಲೀಸ್ ಅಂಡ್ RBI ಟು ಹ್ಯಾವ್ ಮೋರ್ ಸೆಕ್ಯೂರಿಟಿ ಅವ್ರಿಗೆ ಗೈಡೆನ್ಸ್ ಇಲ್ಲ. RBI ಕೂಡ ಗೈಡ್ಲೈನ್ಸ್ ಇದೆ. ಕೆಲವರು ಕಡೆ ಏನಾಗಿದೆ, ಬ್ಯಾಂಕ್ ಗಳವರು ಕಾಸ್ಟ್ ಕಟಿಂಗ್ ಮೆಜರ್ಸ್ ತರ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ನಮ್ಗೆ ಒಂದು ಅಭಿಪ್ರಾಯ ಇದೆ. ಇದನ್ನ DG ಅವರ ಮಟ್ಟದಲ್ಲಿ, ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ RBI ವೆಲ್ಕಮ್ ಬ್ಯಾಕ್. ಚಡಚಣ SBI ಬ್ಯಾಂಕ್ನಲ್ಲಿ ದರೋಡೆ ಕೇಸ್, 3 ದರೋಡೆಕೋರರು ಅರೆಸ್ಟ್. ಬಿಹಾರ್ ಮೂಲದ ರಾಕೇಶ್ ಕುಮಾರ್, ಸಹಾನಿ, ರಾಜ್ಕುಮಾರ್, ಪಾಸ್ವಾನ್, ರಕ್ಷಕ್ ಕುಮಾರ್ ಸೆರೆಯಾಗಿರೋದು. ಇವರಿಂದ 9 kg ಚಿನ್ನ, 86 ಲಕ್ಷ ರೂಪಾಯಿ ನಗದು ಜಪ್ತಿ ಮಾಡಿದ್ದಾರೆ. ವಿಜಯಪುರದಲ್ಲಿ ADGP ಹಿತೇಂದ್ರ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. 16ನೇ ತಾರೀಕು SBIನಲ್ಲಿ ದರೋಡೆ ನಡೆದಿತ್ತು. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಬ್ಯಾಂಕ್ನೇ ದರೋಡೆ ಮಾಡ್ತಿದಾರಲ್ಲಪ್ಪ, ಇನ್ನು ನಮ್ಮ ದುಡ್ಡು ಎಲ್ಲಿಡೋಣ, ಚಿನ್ನ ಎಲ್ಲಿಡೋಣ, ಏನು ಕತೆ ಇದು ಸೇಫ್ಟಿ ವಿಚಾರ ಅನ್ನುವಂಥ ಆತಂಕ ನೋಡಿ. ನೀವೀಗ ನೋಡ್ತಾ ಇರುವಂತಹ ದೃಶ್ಯಗಳೇನಿದೆ ಅವು ಕಡಲೆ ಬೀಜದ ಪ್ಯಾಕೆಟ್ ಅಲ್ಲ, ಚಿನ್ನ. ಅದು ಅಷ್ಟೊಂದು ಚಿನ್ನವನ್ನ ಎಗರಿಸ್ಕೊಂಡು ಹೋಗಿದ್ರು ಅವರು ಖದೀಮ್ರು. 9 kg ಚಿನ್ನ ಇದೆ ಅಲ್ಲಿ, 9 kg 100 ಗ್ರಾಂ ಚಿನ್ನ, 86,31,000 ರೂಪಾಯಿ ನಗದು ಇದೆಲ್ಲವನ್ನು ಇವರಿಂದ ಜಪ್ತಿ ಮಾಡಿದ್ದಾರೆ. ಚಡಚಣದ SBI ಬ್ಯಾಂಕ್ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲವನ್ನು ಕೂಡ ಈಗ ರಿಕವರ್ ಮಾಡಿದ್ದಾರೆ. ಈ ಬಗ್ಗೆ ವಿಜಯಪುರದಲ್ಲಿ ADGP ಹಿತೇಂದ್ರ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಇದಕ್ಕೆ ಹಲವಾರು ಕಾರಣಗಳು ನಾವು ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಸೆಕ್ಯೂರಿಟಿ ವ್ಯವಸ್ಥೆಗಳು ಏನು ಬ್ಯಾಂಕ್ ಅಲ್ಲಿ ಇರ್ಬೇಕಾಗಿದೆ ಅದು ಅಪೇಕ್ಷಿತ ಮಟ್ಟದಲ್ಲಿ ಕೆಲವು ಕಡೆ ಇಲ್ಲ. ಅದನ್ನ ಒಂದು ಗುರಿ ಇಟ್ಕೊಂಡು ಮಾಡ್ದಂಗೆ ಕಾಣ್ತಾ ಇದೆ. ಮತ್ತು ಎಲ್ಲಾ ಕೇಸ್ಗಳಲ್ಲೂ ಕೂಡ ಆರೋಪಿಗಳು ಪತ್ತೆ ಆಗಿ ಅರೆಸ್ಟ್ ಕೂಡ ನಾವು ಮಾಡಿದ್ವಿ. ಸೆಕ್ಯೂರಿಟಿ ಬಗ್ಗೆ RBI ಏನ್ ಗೈಡೆನ್ಸ್ ನಿಮ್ ಕೋಆರ್ಡಿನೇಷನ್ ಬಿಟ್ವೀನ್ ಪೊಲೀಸ್ ಅಂಡ್ RBI ಟು ಹ್ಯಾವ್ ಮೋರ್ ಸೆಕ್ಯೂರಿಟಿ ಅವ್ರಿಗೆ ಗೈಡೆನ್ಸ್ ಇಲ್ಲ. RBI ಕೂಡ ಗೈಡ್ಲೈನ್ಸ್ ಇದೆ. ಕೆಲವರು ಕಡೆ ಏನಾಗಿದೆ, ಬ್ಯಾಂಕ್ ಗಳವರು ಕಾಸ್ಟ್ ಕಟಿಂಗ್ ಮೆಜರ್ಸ್ ತರ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ನಮ್ಗೆ ಒಂದು ಅಭಿಪ್ರಾಯ ಇದೆ. ಇದನ್ನ DG ಅವರ ಮಟ್ಟದಲ್ಲಿ, ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ RBI